ಭಗವಂತ ಸಾಧನ ಮಾಡಿಕೊಳ್ಳಿ ಅಂತ ಈ ಶರೀರ ಕೊಟ್ಟಿದ್ದಾನೆ. ಆದರೆ ನಾವು ಸುಖಕ್ಕಾಗಿ ಈ ದೇಹ ಬಂದಿದೆ, ಇದು ನನ್ನದೇ ದೇಹ ಅಂತ ದೇಹದ ಮೇಲೆ ಅಭಿಮಾನ. ಎಷ್ಟು ಅಭಿಮಾನ ಅಂದರೆ ಈ ದೇಹ ದಷ್ಟಪುಷ್ಟವಾಗಿರಬೇಕು ಅಂತ ಒಳ್ಳೆ ಪೌಷ್ಟಿಕ ಆಹಾರ ತಗೊಳ್ತೇವೆ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇತ್ಯಾದಿ ತೊಗೊಂಡು ದಷ್ಟಪುಷ್ಟಕ ಮಾಡ್ಕೊಳ್ತೇವೆ. ಒಳ್ಳೆ ಸುಂದರವಾಗಿ ಕಾಣಬೇಕು ಅಂತ ಕೇಶಾಲಂಕಾರ ಮಾಡಿಕೊಳ್ತೇವೆ. ಒಳ್ಳೆ ಭಗವಂತ ಪಾಪ ಮಾಡಿಕೊಳ್ಳಿ 40 ವರ್ಷಕ್ಕೆ ಬಿಳಿ ಕೂದಲು ತರಿಸ್ತಾನೆ. ಅದು ಕಿವಿ ಹತ್ತಿರ ಬರುತ್ತೆ. ಕಾಳಿದಾಸ ಅದಕ್ಕೊಂದು ಕಾರಣ ಹೇಳಿದ್ದಾನೆ. ಕಿವಿ ಹತ್ತಿರ ಯಾಕೆ ಬರುತ್ತೆ ಅಂದರೆ ಕಿವಿಯಲ್ಲಿ ಹೇಳುತ್ತದಂತ, ನಿನಗೆ ಫಲಿತಚ್ಛದ್ಮನ, ಬಿಳಿ ಕೂದಲು ಬಂದಿದೆ, ಮುದುಕಾಗ್ತಾ ಇದ್ದಿ, ಸಾಧನ ಮಾಡ್ಕೋ ಅಂತ ಅದು ಹೇಳುತ್ತಂತ ಕಿವಿ ಹತ್ತಿರ ಬಂದು. ಅದಕ್ಕೆ ನಾವೇನು ಮಾಡ್ತೀವಿ, ಗೋದ್ರೇಜ್ ಹೇರ್ ಡೈ ಹಚ್ಕೊಂಡು ಮತ್ತೆ ಅದನ್ನು ಕಪ್ಪು ಮಾಡ್ಕೊಳ್ತೀವಿ, ನಾವು ಇನ್ನೂ ಸುಂದರವಾಗಿದ್ದೇವೆ ಅಂತ. ಮತ್ತೇನು ಮಾಡ್ತೇವೆ, ಪರಮಾತ್ಮ ಏನು ಮಾಡ್ತಾನೆ, 60 ವರ್ಷಕ್ಕೆ ಹಲ್ಲು ಬೆಳೆಸ್ತಾನೆ, ಈಗಲಾದರೂ ಸಾಧನ ಮಾಡಿಕೊಳ್ಳಿ ಅಂತ. ನಾವೇನು ಮಾಡ್ತೀವಿ, ಕೃತಕ ಹಲ್ಲು ಸೆಟ್ಗಳು ಕಟ್ಕೊಂಡು, ಯಾತಕ್ಕೆಂದರೆ ಈ ಹಲ್ಲು ಯಾತಕ್ಕಿರೋದು ಅಂದರೆ ಮಂತ್ರೋಚ್ಚಾರಣೆಗೋಸ್ಕರ. ಅದು ಹಲ್ಲಿದ್ರೇ ಸರಿಯಾಗಿ ಮಂತ್ರ ಉಚ್ಚಾರಣೆ ಆಗುತ್ತೆ. ಆದರೆ ನಾವು ಹಲ್ಲು ಕಟ್ಕೊಳ್ಳೋದು ಯಾತಕ್ಕೆ ಅಂದರೆ ಚಕ್ಲಿ ತಿನ್ನಲಿಕ್ಕೆ ಅಥವಾ ಭಕ್ರಿ ತಿನ್ನಲಿಕ್ಕೆ, ಇನ್ನೊಬ್ಬರನ್ನು ಬೈಲಿಕ್ಕೆ ಅದನ್ನು ಹಲ್ಲು ಕಟ್ಟಿಸ್ಕೊಳ್ತೀವಿ. ಆ ರೀತಿ ಅಭಿಮಾನ ದೇಹದ ಮೇಲೆ. ಇಂತಹ ಒಂದು ದೇಹಾಭಿಮಾನ ಬಿಡಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಹಮಿತ್ಯನ್ಯಥಾ ಬುದ್ಧಿ, ನಾನು ನನ್ನದು ಎನ್ನುವಂಥ ಅನ್ಯಥಾ ಬುದ್ಧಿಯನ್ನು ಬಿಡಬೇಕು. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ, ಇದಮಸ್ತಿ ಇದಮಪಿ ಭವಿಷ್ಯತಿ ಪುನರ್ಧನಂ, ಆಶಾಪಾಶ ಶತೈರ್ಬದ್ಧಾ ಕಾಮಕ್ರೋಧಪರಾಯಣಾ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ್. ಎಷ್ಟು ಮಮಕಾರ ಬುದ್ಧಿ. ಇವತ್ತು ಇದನ್ನು ಪಡೆದಿದ್ದೇನೆ, ಮುಂದೆ ಇನ್ನು ಈ ಆಸ್ತಿಯನ್ನು ಮೋಸ ಮಾಡಿ ಪಡಿತೇನೆ, ಇದು ನನ್ನಲ್ಲಿದೆ, ಇದೆಲ್ಲ ನನ್ನದು ಎಂಬುದಾಗಿ ಪರರ ಒಂದು ದುಡ್ಡನ್ನು ಪಡೆಯುವ ಸಲುವಾಗೇ ದುರ್ಬುದ್ಧಿ ಪಡ್ತಾ ಇರ್ತಾರೆ. ಇದನ್ನು ಸಾಕಷ್ಟು ಕಡೆ ನೋಡಿದ್ದೀನಿ ನಾನು. ಯಾಕೆಂದರೆ ನಾನು ಜ್ಯೋತಿಷ್ಶಾಸ್ತ್ರ ಹೇಳ್ತಾ ಇರ್ತೇನೆ ಯಾವಾಗಾದರೂ. ಅದನ್ನು ಅವರೆಲ್ಲ ಹೇಳ್ಕೊಳ್ತಾ ಇರ್ತಾರೆ, ಸ್ವಾಮಿ ನಂದು ಆಸ್ತಿಯೆಲ್ಲ ನಮ್ಮ ಅಣ್ಣಂದ್ರೆ ಕಸ್ಕೊಂಬಿಟ್ಟಿದ್ದಾರೆ, ಅದು ಬರಬೇಕಾದ್ರೆ ಏನು ಮಾಡಬೇಕು ಅಂತ ನನ್ನ ಕೇಳ್ತಿರ್ತಾರೆ. ಅದರಿಂದ ಈ ಯುಗದಲ್ಲಿ, ಈ ಕಲಿಯುಗದಲ್ಲಿ, ದ್ವಾಪರಯುಗದಲ್ಲೇ ಆ ರೀತಿ ಇರುವಾಗ ಇನ್ನು ಕಲಿಯುಗದಲ್ಲಿ ಬಿಡ್ತಾರೆನ, ಕಲಿಯ ಪ್ರಭಾವ ಜಾಸ್ತಿ ಇರುತ್ತೆ. ಈ ಕಲಿ ಪ್ರಭಾವದಿಂದ ದಾಯಾದಿ ಮಾತ್ಸರ್ಯ ನಮ್ಮ ಗುರುಗಳಲ್ಲೇ ನೋಡ್ತಾ ಇದ್ದೇನೆ. ನಮಗೆ ಪಾಠ ಹೇಳುವಂಥ ಗುರುಗಳಲ್ಲಿ ದಾಯಾದಿ ಮಾತ್ಸರ್ಯ ವಿಪರೀತ ಇತ್ತು. ಅವರ ಅಣ್ಣಂದರು ಇವ್ರನ್ನ ಭಾರಿ ದ್ವೇಷ ಮಾಡ್ತಾಯಿದ್ರು, ಅವರಿಗೆ ಮಾಟಗೂಟ ಮಾಡಿಸ್ಬಿಟ್ಟಿದ್ರು. ಇಂಥ ಒಂದು ದುರ್ಬುದ್ಧಿ ಇರುತ್ತೆ. ಆದ್ದರಿಂದ ಅದು ಅಹಂಕಾರ ಮಮಕಾರ ಇತ್ತು ಅಂದರೆ ಈ ಹೃದಯದಲ್ಲಿ ಒಂದು ವಿಕಾರವಾದಂಥ ರಜೋಗುಣ ಉಂಟಾಗ್ತದಂತೆ. ಆ ರಜೋಗುಣದಿಂದ ಅವನು ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡ್ತಾನಂತೆ. ಆದ್ದರಿಂದ ಇಂತಹ ಮಮಕಾರ ಇದೆಲ್ಲ ಹೋಗಬೇಕಾದ್ರೆ ಗುರುಗಳ ದಯ ಇರಬೇಕು. ಅದರಲ್ಲೂ ವಿಜೇಂದ್ರ ತೀರ್ಥರಂತಹ ಗುರುಗಳ ದಯ ಇತ್ತು ಅಂದರೆ, ಯಾಕೆಂದರೆ ಇವರು ವಿಜೇಂದ್ರ ತೀರ್ಥರು ರುಜುಗಳು, ನಮ್ಮನ್ನು ರುಜು ಮಾರ್ಗಕ್ಕೆ ಕರ್ಕೊಂಡು ಹೋಗುವವರು. ಆದ್ದರಿಂದ ಇಂತಹ ರುಜುಗಳ ಒಂದು ದಯಾ ಅನುಗ್ರಹ ಇತ್ತು ಅಂತಂದರೆ ನಾವು ಬೇಕಾದಂಥ ಕೆಲಸವನ್ನು ಮಾಡ್ಬೋದು. ಆದ್ದರಿಂದ ಇಂತಹ ಶ್ರೇಷ್ಠ ಗುರುಗಳ ಒಂದು ಅನುಗ್ರಹವನ್ನು ಪಡೀಬೇಕು. ಇಂತಹ ವಿಜೇಂದ್ರ ತೀರ್ಥರು ಸುರೇಂದ್ರ ತೀರ್ಥರ ಜೊತೆಗೆ ಕುಂಭಕೋಣ ಪಟ್ಟಣದಲ್ಲಿ ಒಂದು ವಿದ್ಯಾಪೀಠ ಸ್ಥಾಪನೆ ಮಾಡಬೇಕು ಅಂತ ಅವರ ಸಂಕಲ್ಪ. ವ್ಯಾಸರಾಜ ಗುರುಸಾರ್ವಭೌಮರು ಹೇಳಿದರು, ದೊಡ್ಡ ವಿದ್ಯಾಪೀಠ ತೆಗಿಬೇಕು ನೀವು ಅಂತ. ಯಾಕೆಂದರೆ ಅವರು ಇವರನ್ನು ದೊಡ್ಡ ವಿದ್ವಾಂಸರನ್ನಾಗಿ ಮಾಡಿದ್ದರು. ವಿಜೇಂದ್ರ ತೀರ್ಥರನ್ನು 6 ಶಾಸ್ತ್ರದಲ್ಲೂ ತಲಸ್ಪರ್ಶ ಜ್ಞಾನ ಇತ್ತು, 64 ಕಲೆಗಳು ಬೇರೆ ಇತ್ತು. ಹಾಗಾಗಿ ಅನೇಕ ವಿದ್ವಾಂಸರನ್ನು ನೀವು ತಯಾರು ಮಾಡಬೇಕು ಅಂತ ಅವರು ಮೊದಲೇ ಹೇಳಿದರು ಹಿತೋಪದೇಶ ಮಾಡುವಾಗ. ಅದಕ್ಕೆ ಅವರು ಒಂದು ದೊಡ್ಡ ವಿದ್ಯಾಪೀಠ ಕುಂಭಕೋಣ ಪಟ್ಟಣದಲ್ಲಿ
ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸುರೇಂದ್ರ ತೀರ್ಥರು ಕೂಡ ಅದಕ್ಕೆ ಅನುಗ್ರಹ ಮಾಡಿದ್ದಾರೆ. ಗುರುಗಳ ಅನುಗ್ರಹ ಬೇಕಲ್ಲ, ಅದಕ್ಕೋಸ್ಕರ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಎಲ್ಲ ಜನರನ್ನು ಸೇರಿಸಿ ಅವರಿಗೆಲ್ಲ ಆ ಸಭೆಯಲ್ಲಿ ವೇದಘೋಷ ಇತ್ಯಾದಿಗಳನ್ನು ಮಾಡಿ ಇವತ್ತಿನಿಂದ ಇಲ್ಲಿ ವಿದ್ಯಾಪೀಠ, ಅದು ಎಂಥ ವಿದ್ಯಾಪೀಠ ಅಂದರೆ ವ್ಯಾಸರಾಜರ ವಿದ್ಯಾಪೀಠ ಅಂತ ಒಂದು ಆ ಹೆಸರನ್ನಿಟ್ಟು ತೆಗಿತಾ ಇದ್ದಾರೆ. ಇಂತಹ ಅಂದರೆ ವ್ಯಾಸರಾಜರು ಅಂದರೆ ಈ ವ್ಯಾಸರಾಜರು ಹೌದು, ವೇದವ್ಯಾಸರಿಗೂ ಕೂಡ ವ್ಯಾಸರಾಜರು ಅಂತಲೇ ಕರೀತಾರೆ. ಅಂಥ ವೇದವ್ಯಾಸದೇವರ ಹೆಸರನ್ನಿಟ್ಟು ಒಂದು ವಿದ್ಯಾಪೀಠವನ್ನು ತೆಗಿತಾ ಇದ್ದಾರೆ. ಆಗಲೇ 300 ಜನ ವಿದ್ಯಾರ್ಥಿಗಳು ಬಂದರೂ ತಮ್ಮ ಹೆಸರನ್ನೆಲ್ಲ ಬರೆಸಿಬಿಟ್ಟಿದ್ದಾರಂತೆ. ಯಾಕೆಂದರೆ ಇಂಥ ಗುರುಗಳ ಹತ್ರ ಕಲಿಬೇಕು ಅಂದರೆ ನಮ್ಮ ಭಾಗ್ಯ ಅಂತ ಅವತ್ತಿನ ದಿವಸವೇ 300 ಜನ ಸೇರಿದ್ರಂತೆ. ಆ ವಿದ್ಯಾಪೀಠದಲ್ಲಿ 30 ಜನ ವಿದ್ವಾಂಸರು, ದೊಡ್ಡ ದೊಡ್ಡ ವಿದ್ವಾಂಸರು ಪಾಠ ಹೇಳಲಿಕ್ಕೆ, ಅವರಿಗೆಲ್ಲ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿ ಆ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದ್ದಾರೆ. ಎಂಥ ಅದ್ಭುತವಾದ ವಿದ್ಯಾಪೀಠ ಅದು. ಆ ವಿದ್ಯಾಪೀಠಕ್ಕೆ ಕುಲಪತಿಗಳು, ಮುಖ್ಯ ಕುಲಪತಿಗಳು ಸುರೇಂದ್ರ ತೀರ್ಥರು, ವೈಸ್ ಚಾನ್ಸಲರ್ ಅಂದರೆ ಉಪಕುಲಪತಿಗಳು ವಿಜೇಂದ್ರ ತೀರ್ಥರು. ಇವರು ಆ ವಿದ್ಯಾಪೀಠವನ್ನು ನಡೆಸ್ತಾ ಇದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ಅನೇಕ ಜನರೆಲ್ಲ ವಿದ್ಯಾಪೀಠಕ್ಕೆ ಬರ್ತಾ ಇದ್ದಾರೆ. ಒಂದೇ ತಿಂಗಳಲ್ಲಿ ಕನಿಷ್ಠ 1000 ಜನ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ. ಅನೇಕ ವಿದ್ವಾಂಸರನ್ನು ತಯಾರು ಮಾಡ್ತಾ ಇದ್ದಾರೆ. ಇಂಥ ವಿದ್ಯಾಪೀಠ ಅಲ್ಲಿ 6 ಶಾಸ್ತ್ರವನ್ನು ಪಾಠ ಮಾಡ್ತಾಯಿದ್ರು. ತರ್ಕ, ವೇದಾಂತ, ವ್ಯಾಕರಣ, ಮೀಮಾಂಸಾ, ಆಮೇಲೆ ಧರ್ಮಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರ ಎಲ್ಲವನ್ನೂ ಅವರಿಗೆಲ್ಲ ಕಲಿಸ್ತಾ ಇದ್ದಾರೆ. ಮತ್ತು ಪೌರೋಹಿತ್ಯ, ಯಾಕೆಂದರೆ ಜನರಲ್ಲಿ ಒಂದು ಧರ್ಮ ಜಾಗೃತಿ ಆಗಬೇಕು. ಪುರೋಹಿತರೇ ಇಲ್ಲದೆ ಇದ್ದರೆ ಮನೆಯಲ್ಲಿ ಕೆಲಸಗಳು ನಡೆಯೋದು ಹೇಗೆ? ಆದ್ದರಿಂದ ಪೌರೋಹಿತ್ಯ, ನಾಟಕ, ಅಲಂಕಾರ, ಪುರಾಣ ಎಲ್ಲವನ್ನೂ ಅಲ್ಲಿ ಕಲಿಸ್ತಾ ಇದ್ದಾರೆ. ಇಂತಹ ಅದ್ಭುತವಾದ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿದ್ದಾರೆ. ಆಗ ವಿಜಯನಗರ ಸಾಮ್ರಾಜ್ಯದಿಂದ ಒಬ್ಬರು ಬಂದಿದ್ದರಲ್ಲಿ, ಸ್ವಾಮಿ ನೀವು ವಿಜಯನಗರ ಸಾಮ್ರಾಜ್ಯಕ್ಕೆ ಬರಬೇಕು, ಅಲ್ಲಿಯ ರಾಜ ನಿಮಗೆ ರತ್ನಾಭಿಷೇಕ ಮಾಡಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾನೆ. ಯಾಕೆಂದರೆ ವ್ಯಾಸರಾಜ ಗುರು ಸಾರ್ವಭೌಮರ ಶಿಷ್ಯರು ನೀವು, ಆದ್ದರಿಂದ ವಿದ್ಯಾಶಿಷ್ಯರಾದ್ದರಿಂದ ನಿಮಗೆ ರತ್ನಾಭಿಷೇಕ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾನೆ, ನೀವು ಬರಬೇಕು ಅಂತ ಕರೆದಾಗಿಲ್ಲ. ಈಗಲೇ ವಿದ್ಯಾಪೀಠ ಪ್ರಾರಂಭ ಆಗಿದೆ, ಸ್ವಲ್ಪ ದಿವಸ ಆದಮೇಲೆ ಬರ್ತೇನೆ ಅಂತ 1-2 ತಿಂಗಳಾದ ಮೇಲೆ ಅಲ್ಲಿಗೆ ಬಂದಿದ್ದಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಾಗ ಆ ಕೃಷ್ಣದೇವರಾಯನ ವಂಶದಲ್ಲಿ ಬಂದಂತಹ ಅಪ್ಪಾಜಿ ಅಂತ, ಅವರು ಅಚ್ಯುತ ದೇವರಾಯ ಅಂತ, ಅಚ್ಯುತ ದೇವರಾಯನ ಮಗ, ಅವರೆಲ್ಲ ಇವ್ರನ್ನ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡು ಅವರಿಗೆ ರತ್ನಾಭಿಷೇಕವನ್ನು ಮಾಡಿಸ್ತಾ ಇದ್ದಾರೆ. ಎಂಥ ಅದ್ಭುತವಾದ ರತ್ನಾಭಿಷೇಕ! ಈ ರೀತಿ ರತ್ನಾಭಿಷೇಕ ಮಾಡಿಸ್ಕೊಂಡವರಂದರೆ ವಿಜೇಂದ್ರ ತೀರ್ಥರು ಮತ್ತು ಸುಧೀಂದ್ರ ತೀರ್ಥರು, ಅವರ ನಂತರ ನಮ್ಮ ಸುಷುಮೇಂದ್ರ ತೀರ್ಥರು. ಸುಷುಮೇಂದ್ರ ತೀರ್ಥರು 3 ಸಲ ಅನೇಕ ಕಡೆ ರತ್ನಾಭಿಷೇಕ ಮಾಡಿಸ್ಕೊಂಡಿದ್ದಾರೆ. ಅವರಿಗೆ ಸ್ವರ್ಣ ಸಿಂಹಾಸನ ಇತ್ತೀಚೆಗೆ ಅಂದರೆ ಒಂದು 20 ವರ್ಷದ ಕೆಳಗಡೆ ಮದ್ರಾಸ್ನಲ್ಲಿ ಒಬ್ಬರು ಭಕ್ತರು ಸ್ವರ್ಣ ಸಿಂಹಾಸನ ಮಾಡಿಸಿ ಅವರಿಗೆ ರತ್ನಾಭಿಷೇಕವನ್ನು ಮಾಡಿಸಿದ್ದಾರೆ. ಅದರಿಂದ ಇಂಥ ಪೀಠದಲ್ಲಿ ಬರತಕ್ಕಂಥವರೆಲ್ಲರೂ ಕೂಡ ದೊಡ್ಡ ತಪಸ್ವಿಗಳೇ, ದೇವತೆಗಳೇ ಈ ಪೀಠದಲ್ಲಿ ಬರ್ತಾರೆ. ಅದರಿಂದ ಇಂತಹ ವಿಜೇಂದ್ರ ತೀರ್ಥರಿಗೆ ರಾಮರಾಜ ರತ್ನಾಭಿಷೇಕವನ್ನು ಮಾಡಿದ್ದಾನೆ. ಆಮೇಲೆ ಆ ವ್ಯಾಸರಾಜರ ಒಂದು ವೈಭವವನ್ನು ಅಲ್ಲೆಲ್ಲ ಹೊಗಳಿದ್ದಾರೆ. ನಂತರ ವಿಜೇಂದ್ರ ತೀರ್ಥರು ಅಲ್ಲಿಂದ ಮತ್ತೆ ಸಂಚಾರ ಮಾಡುತ್ತಾ ಕುಂಭಕೋಣಕ್ಕೆ ಪಟ್ಟಣಕ್ಕೆ ಬಂದಿದ್ದಾರೆ. ಬಂದ ಕೂಡಲೇ
ಅವತ್ತು ಸಾಯಂಕಾಲ ಸಮಯದಲ್ಲಿ ಒಬ್ಬ ಶಿಲ್ಪ ಚಾತುರ್ಯ ಧುರೀಣ, ಅವನ ಹೆಸರು ನರಸಿಂಹ ವೀರರಾಮನ್ ಅಂತ, ತಮಿಳ್ನಾಡಿನವ. ಅವನು ಬಂದಿದ್ದ. ಶಿಲ್ಪಕಲೆ ಅಂದರೆ ಮೂರ್ತಿಗಳನ್ನು ತಯಾರು ಮಾಡುವಂಥದ್ದು, ಅನೇಕ ದೇವರ ಮೂರ್ತಿಗಳನ್ನು. ಅವನು ಅತ್ಯಂತ ಶ್ರೇಷ್ಠ ನಿಪುಣನಾಗಿದ್ದ. ಕೆಲವರು ವಿಜೇಂದ್ರ ತೀರ್ಥರ ಹತ್ರ ಸೋತು ಹೋಗಿದ್ದರಲ್ಲ, ಅವರೆಲ್ಲ ಇವನ ಹತ್ರ ಬಂದು ನೀನು ಹೋಗಿ ಶಿಲ್ಪಕಲಾದಲ್ಲಿ ಅವರನ್ನು ಸೋಲಿಸಿಬಿಡು, ಏಕೆಂದರೆ ಯತಿಗಳಿಗೆ ಶಿಲ್ಪಕಲಾ ಎಲ್ಲಿ ಬರುತ್ತೆ. ಆದ್ದರಿಂದ ಅವರು ವಾಕ್ಯಾರ್ಥ ವಿಚಾರ ಮಾಡ್ಬೋದು ಅಷ್ಟೇ ವಿನಃ ಮೂರ್ತಿಗಳನ್ನೇನು ತಯಾರು ಮಾಡ್ತಾರೆ. ಯಾಕೆಂದರೆ ಅವರು ಸವಾಲು ಹಾಕಿದ್ದಾರೆ, ಎಲ್ಲ ಕಲೆಗಳಲ್ಲೂ ನಾನು ಪ್ರತಿಭೆಯನ್ನು ತೋರಿಸ್ತೇನೆ ಅಂತ ಸವಾಲು ಹಾಕಿದ್ದರು ಬೇರೆ. ಹಾಗಾಗಿ ಅವ್ರನ್ನ ಈ ಶಿಲ್ಪಕಲಾದಲ್ಲಿ ಅವರನ್ನು ಸೋಲಿಸಿ ಅವರಿಂದ ಜಯಪತ್ರ ತೆಗೆದುಕೊಂಡು ಬಾ ಅಂತ ಕೆಲವರೆಲ್ಲ ವಿದ್ವಾಂಸರನ್ನು ಹುರಿದುಂಬಿಸಿ ಆ ನರಸಿಂಹ ವೀರರಾಮನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ. ಅವರು ಬಂದು ನೋಡ್ತಾರೆ ವಿಜೇಂದ್ರ ತೀರ್ಥರನ್ನು. ಅವರ ತೇಜಸ್ಸು, ಅವರ ಇದು ನೋಡಿದ ಕೂಡಲೇ ಅವನಿಗೆ ಹೆದರಿಕೆನೇ ಹುಡುತ್ತೆ. ಅವನಿಗೆ